ಸಂದೀಪ್ ಬೆದ್ರಾ ನಿರ್ದೇಶನದ ಗೋಲ್ಡನ್ ಮೂವೀಸ್ ಬ್ಯಾನರ್ನಲ್ಲಿ ತುಳು ಕನ್ನಡ ದ್ವಿಭಾಷಾ ಸಿನಿಮಾ ಪಿಕ್ಚರ್ ಆಗಸ್ಟ್ 7ರಂದು ರಾಜ್ಯದಾದ್ಯಂತ ಬಿಡುಗಡೆಯಾಗಲಿದೆ ಎಂದು ಚಿತ್ರತಂಡ ತಿಳಿಸಿದೆ. ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ನಿರ್ಮಾಪಕಿ ಶಿಲ್ಪಾ ಗಣೇಶ್ ಅವರು ಮಾತನಾಡಿ, ಕಾಮಿಡಿ ಹಾಗೂ ಕೌಟುಂಬಿಕ ಕಥಾ ಹಂದರ ಹೊಂದಿರುವ ಈ ಚಿತ್ರಕ್ಕೆ ಪುತ್ತೂರು ಮತ್ತು ಉಡುಪಿಯಲ್ಲಿ ನಡೆದ ಪ್ರೀಮಿಯರ್ ಪ್ರದರ್ಶನಗಳಲ್ಲಿ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ತುಳು ಚಿತ್ರರಂಗದ ಹಿರಿಯ ಕಲಾವಿದರು ಮತ್ತು ತಾಂತ್ರಿಕ ತಂಡದ ಸಹಕಾರದಿಂದ ಚಿತ್ರವನ್ನು ಗುಣಮಟ್ಟದ ರೀತಿಯಲ್ಲಿ ನಿರ್ಮಿಸಲಾಗಿದೆ ಅಂತ ಹೇಳಿದರು. ಸ್ಟಾರ್ಟ್ ಮಲ್ತಿನ ಒಂಜಿ ಟೈಮ್ ಹಿಡ್ದು ಪಂಡ ಒಂಜಿ ಎಲ್ಲಿಯ ಸಿನಿಮಾ ಪಂದ್ ಎಂಕ್ಲು ಸ್ಟಾರ್ಟ್ ಮಲ್ತೀನಿ ಚಿಕ್ಕದಾಗ ಆಗುತ್ತೆ. ಹಿಂಗೆ ಒಂದು ತುಳು ಮಾರ್ಕೆಟಿಗೆ ನಮ್ಗೆ ಯಾವ ಥರದ ಸಬ್ಜೆಕ್ಟ್ ಬೇಕು, ಇಲ್ಲಿ ಜನ ಇಷ್ಟಪಡೋದು ಒಂದು ಕಾಮಿಡಿ ಸಿನಿಮಾ ಅಂತೆ, ಕಾಮಿಡಿಗೆ ಜಾಸ್ತಿ ಒತ್ತು, ಕಾಮಿಡಿ ಒಂದು ಫ್ಯಾಮಿಲಿ ಜಾನರ್, ಅದನ್ನೇ ಇಟ್ಕೊಂಡು ನಾವು ಯಾವ ರೀತಿಯಲ್ಲಿ ದೊಡ್ಡದಾಗಿ ಮಾಡ್ಕೊಂಡು ಹೋದ್ವಿ ಅಂತ ಹೇಳಿದ್ರೆ ನಮಗೆ ಇವತ್ತಿನ ದಿನ ಆಶ್ಚರ್ಯ ಆಗುತ್ತೆ. ನಿನ್ನೆ ನಮ್ಮದು ಪುತ್ತೂರು ಮತ್ತು ಮೊನ್ನೆ ಉಡುಪಿಯಲ್ಲಿ ಪ್ರೀಮಿಯರ್ ನಡೀತು. ಆ ಒಂದು ರೆಸ್ಪಾನ್ಸ್ ನನಗೆ ಸಿಕ್ಕಿರೋದಿದೆ ಅಲ್ವಾ, ನಾನು ಎಷ್ಟು ಅಂದರೆ ನಾನು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಜನ ನಗ್ತಿರೋದು, ಖುಷಿ ಪಡ್ತಿರೋದು ನಂಗೆ ಭಾಳ ಅಷ್ಟು ಖುಷಿ ಕೊಟ್ಟಿದೆ. ಸೊ ಇಲ್ಲಿ ಬಂದಾಗ ನಾನು ಯಾವ ಕನ್ಸಿಟ್ಕೊಂಡು ಬಂದೋ ನೆನ್ನೆ ಅಂತೂ ನನ್ಸಾಗೋಯ್ತು ಆ ಕನ್ಸು ನಂದು. ಇಂಚ ಬೊಕ ಎಂಕ್ಲು ಸ್ಟಾರ್ಟ್ ಮಲ್ತೀನಿ ಒಂಜಿ ಎಲ್ಲಿಯ ಸಿನಿಮಾ ಮಲ್ಪಗ ಬಂದು ಆರ್ಟಿಸ್ಟ್ಲ ಇತ್ತೆ ರೈಟ್ ಅವು ಮಲ್ಲ ಸರ್ ಪಾಲ ಎಂಕ್ ತಮಾಷೆ ಮಲ್ತ ಒಂದು ಉಪ್ಪೇರು ಕಾಪಿ ಕಡ್ ಸರ್ ಕಾರ್ಖಾನೆ ಬಿಟ್ಟಂಗಾಗಿದೆ ಅಂತ. ಸತ್ಯಗೂ ಹಾಗೆ ಆಗ್ತಾ ಇತ್ತು ನಮಗೆ. ಶೂಟಿಂಗ್ ಮುಗಿಸ್ಕೊಂಡು ನಾವು ಆಚೆ ಬರುವಾಗ ಒಂದು 20 ಗಾಡಿಗಳು ನಿಂತಿರ್ತಿತ್ತು. ಕಾರ್ಖಾನೆ ಬಿಟ್ಟಾಗ ಎಲ್ಲ ಆಚೆ ಹೇಗೆ ಬರ್ತದೆ ಆ ಥರನೇ ಇರ್ತಿತ್ತು ನಮ್ಮ ಸೆಟ್ಟು. ಇನಿದಾದ ತೋಜೊಂದು ಎಂಕ್ಲೆಗ್ ಸಿನಿಮಾ ಇಟ್ ಈಸ್ ಐ ಕ್ಯಾನ್ ಗಿವ್ 80% credit to him Panoliano. Director of course is definitely a major part, but Mata editing editing major I think I would give credit to I mean our details and mulkorre apu yetete changes reshoot malpadu yetete mata malder pandu he is definitely the reason arana involvement ಆ ರೀತಿ ಬಂದಿನಿ ಎಂಕ್ ಈ ಪೋಂದುಲ್ಲ ಸಿನಿಮಾ ಮಲ್ಪರೆ ಪಿಕ್ಚರ್ಗೆ ಎಂದುಂಡ ಇಜ್ಜ ಗೊತ್ತಿಜ್ಜಿ ಎಂಕ್ ಬಟ್ ಏರೆಗ್ಲ ಬೇಜಾರು ಮಲ್ಪೊಡ್ಚಿ ಓ ಆರ್ಟಿಸ್ಟಿಗ್ಲ ಒಂಜಿ ಬೇಜಾರು ಆಪುಲಕ ಮಲ್ತು ಬರೋಚಿ. ಗೋಲ್ಡನ್ ಮೂವೀಸ್ ಪಂಡ ಎಂಕ್ಲೆನ ಸಂಸ್ಥೆಗೆ ಒಂಜಿ ಪುದಾರುಂಡು ಮಾತೆರ್ಲ ಒಂಜಿ ಶೋಕುಡು ಒಂಜಿ ಪೊರ್ಲುಡು ಮಾತೆರ್ಲ ಶೋಕುಡು ಟ್ರೀಟ್ ಮಲ್ತದು ಈ ಬರೋಡು ಅವು ಎಂಕ್ಲಿಗೆ ಇಂಪಾರ್ಟೆಂಟ್ ಆಪುಂಡು ಬಂದು. ಸೊ ದಟ್ ಅದನ್ನೊಂದು ಇಟ್ಕೊಂಡು ಎಲ್ಲರನ್ನೂ ಪ್ರೀತಿಯಲ್ಲಿ ನೋಡ್ಕೊ, ಯಾರಿಗೂ ಬೇಜಾರಾಗ್ದಿದ್ದಂಗೆ ನೋಡ್ಕೊ ನೀನು ಅಂತ ಹೇಳ್ಬಿಟ್ಟು ಆ ಹೆಸರು ಉಳಿಸ್ಕೊಂಡು ಬಾ ಬೆಂಗಳೂರಿಗೆ ನೀನು ಅಂತ ಹೇಳಿದ್ರು ನನಗೆ. ಅದನ್ನೆಲ್ಲೋ ನಾನು ಆ ಮಟ್ಟವನ್ನು ರೀಚ್ ಆಗಿದ್ದೀನಿ ಅಂತ ಅನ್ಕೊಳ್ತೀನಿ ಸರ್. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮಾತನಾಡಿ, ತುಳು ಭಾಷೆ ಹಾಗೂ ಕರಾವಳಿಯ ಸಂಸ್ಕೃತಿಯ ಮೇಲಿನ ಅಭಿಮಾನದಿಂದ ಈ ಚಿತ್ರವನ್ನ ನಿರ್ಮಿಸಿದ್ದು ಹೊಸ ಪ್ರತಿಭೆಗಳ ಜೊತೆಗೆ ಹಿರಿಯ ಕಲಾವಿದರನ್ನ ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸಿರುವುದು ಚಿತ್ರದ ವಿಶೇಷತೆ ಅಂತ ಹೇಳಿದ್ರು. ಒಂದು ಸಿನಿಮಾನ ಬಹಳ ಪ್ರೀತಿಯಿಂದ ಮಾಡಿದ್ದೀವಿ. ಅಂಡ್ ಒಂದು ಸಿನಿಮಾ ಅಂದಮೇಲೆ ಇದು ಮನಸ್ಸು ಬಿಚ್ಚಿ ಹೇಳ್ತಿದ್ದೀನಿ, ಒಂದು ಸಿನಿಮಾ ಅಂದಮೇಲೆ ಹಿಟ್ಟು ಫ್ಲಾಪು ಸೆಕೆಂಡ್ರಿ. ಎಕ್ಸ್ಪೆಷಲಿ ಇದು ಶಿಲ್ಪನಿಗೋಸ್ಕರ ಮಾಡಿರೋ ಸಿನಿಮಾ. ಸೊ ಆಕೆ ಈ ಸಿನಿಮಾ ಮಾಡಿ ಭಾಳ ಖುಷಿಯಾಗಿದ್ದಾರೆ. ಈ ಪಿಕ್ಚರು ಏನಾಗುತ್ತೋ ಅದು ದೇವ್ರ ಕೈಲಿರೋದು ಕಾಪಿ ಕಟ್ ಸರ್, ಅದೆಲ್ಲ ನಮ್ಮ ಕೈಲಿದೆ. ವಿ ಹ್ಯಾವ್ ಡನ್ ಅವರ್ ಬೆಸ್ಟ್. ದುಡ್ಡು ಬಂದರೂ ಖುಷಿನೇ, ಬರಲಿಲ್ಲ ಅಂದರೂ ಖುಷಿನೇ. ಇದು ನಮ್ಮ ತುಳು ಭಾಷೆಗೆ ಅಳಿಲು ಸೇವೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಹಿಟ್ಟಾಗಲೇಬೇಕು, ಆಗಲಿಲ್ಲ ಆ ಥರ ಏನಿಲ್ಲ. ನಾನು ಇಲ್ಲಿ ಭಾಷೆಯನ್ನ ಇಟ್ಕೊಂಡು ಬಿಸ್ನೆಸ್ ಮಾಡೋಕ್ಕೆ ಬಂದಿಲ್ಲ, ಪ್ರೀತಿಯಿಂದ ಬಂದಿದ್ದೀನಿ. ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ನಮ್ಮಿಬ್ಬರ ಮೇಲೆ ಇದ್ದರೆ ಸಾಕು, ಅದೇ ನನಗೆ ಸೂಪರ್ ಹಿಟ್. ಆ್ಯಂಡ್ ರಿಯಾಕ್ಷನ್ಗಳೆಲ್ಲ ನೋಡಿದ ಮೇಲೆ ಭಾಳ ಖುಷಿ ಆಯಿತು. ಓಕೆ, ವಿ ಹ್ಯಾವ್ ಡನ್ ಅವರ್ ಜಾಬ್ ಅಂತ. ಆ್ಯಂಡ್ ಸಂದೀಪ್ ಒಳ್ಳೆಯ ಸ್ಕ್ರಿಪ್ಟ್ ರೈಟರ್, ಡೈಲಾಗ್ಸ್ ಬಹಳ ಚೆನ್ನಾಗಿ ಬರೆದಿದ್ದಾರೆ. ನಾನು ಬರೀ ಮೇಲ್ವಿಚಾರಣೆ ಅಷ್ಟೇ. ಈ ಸೀನ್ ಇಲ್ಲಿ ಮಾಡೋಣ, ಇದೊಂದೆರಡು ಸೀನ್ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಎಮೋಷ್ನಲ್ ಸೀನ್ ಎಲ್ಲ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಮೋಷ್ನಲ್ ಇಲ್ಲದೇನೂ ಹೋಗ್ಬೋದು, ಬಟ್ ಒಂದು ಗೋಲ್ಡನ್ ಮೂವೀಸ್ ಗಣೇಶ್ ಪ್ರೆಸೆನ್ಸ್ ಅಂತ ಬಂದಾಗ ಅಲ್ಲಿ ಒಂದು ಸ್ವಲ್ಪ ಎಮೋಷನ್ ಇರಬೇಕಲ್ಲ ಅಂತ ಹೇಳಿ ಒಂದು ಫ್ಯಾಮಿಲಿ ಎಮೋಷನ್ನ ತುಂಬಿ ಕೊನೆಯಲ್ಲಿ ಹೋಗ್ತಾ ಒಂದು ನೀಟಾಗಿ ಬ್ಯೂಟಿಫುಲ್ ಒಂದು ಎಂಡ್ ಮಾಡಿದ್ವಿ. ಐ ಥಿಂಕ್ ಅದೆಲ್ಲ
ಪ್ರೇಕ್ಷಕರಿಗೆ ಬಹಳ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ತೆಲಿಕೆದ ಬೊಳ್ಳಿ ದೇವದಾಸ್ ಕಾಪಿಕಾಡ್ ಅವರು ಮಾತನಾಡಿ, ಪಿಕ್ಚರ್ ತುಳು ರಂಗಕ್ಕೆ ಮತ್ತೊಂದು ಉತ್ತಮ ಕೊಡುಗೆಯಾಗಲಿದ್ದು, ನಾಯಕ ನಟ ನಿತ್ಯ ಪ್ರಕಾಶ್ ಬಂಟ್ವಾಳ ಅವರ ಅಭಿನಯದ ಪ್ರೇಕ್ಷಕರ ಗಮನವನ್ನ ಸೆಳೆಯಲಿದೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಬಹಳ ಒಂದು ಸುವರ್ಣ ಯುಗ. ಈಗ ಗೋಲ್ಡನ್ ಸ್ಟಾರ್ ಬಂದಿದ್ದಾರೆ ನಮ್ಮ ತುಳು ನಾಡಿಗೆ, ತುಳು ಭಾಷೆಗೆ ಪ್ರೋತ್ಸಾಹ ಕೊಡಲಿಕ್ಕೆ ಅವರ ಧರ್ಮಪತ್ನಿ ಶಿಲ್ಪಾ ಮ್ಯಾಮ್. ಮೊನ್ನೆಯಿಂದ ಅವರನ್ನು ನೋಡುವಾಗ ಅವರು ನಮ್ಮೊಂದಿಗೆ ಒಂದು ಬೆರೆತ ರೀತಿ, ಕಲಾವಿದರನ್ನು ಪ್ರೀತಿಸಿದ ರೀತಿ, ಈ ಚಿತ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಅವರು ಪಟ್ಟಂಥ ಶ್ರಮ ನಾವೆಲ್ಲ ಕಣ್ಣಾರೆ ನೋಡಿದ್ದೇವೆ. ವಿಶೇಷವಾಗಿ ಮೇಡಮ್ ನಿಮಗೆ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ನಾನು. ಏನೊಂದು ಅಭಿನಂದನೆ ಕೊರಪೆ ಮೇಡಮ್ ಇರೇ ಬಂದಾಗ ಇಡೀ ತುಳು ಚಿತ್ರರಂಗನು ಒಂಜೇ ವೇದಿಕೆಗೆ ಇರ್ಕಂತಾರೆ. ಇಡೀ ತುಳು ಚಿತ್ರರಂಗನು ಭೇದ ಭಾವ ಇಜ್ಜಿ ಪ್ರತಿ ಒಂಜಿ ಕಲಾವಿದರಿಗೆ ಅವಕಾಶ ಕೊರಿಯಾರು, ಪ್ರತಿಯೊಂಜಿ ತಂತ್ರಜ್ಞರನ್ನೆತ್ತಾರೆ, ಪ್ರತಿಯೊಂಜಿ ನಾಯಕ ನಟನೆತ್ತಾರೆ. ತುಳು ಭಾಷೆಗೆ ಭೇದ ಭಾವ ಇಜ್ಜಿಂದು ತೋಚ್ಪಾದು ಕೊರನಂಚಿನ ಚಿತ್ರ ನಮ್ಮ ಪಿಕ್ಚರ್ ಗೋಲ್ಡನ್ ಮೂವೀಸ್ದ ನಮ್ಮ ಪಿಕ್ಚರ್ ಬಂದು ಭಾರಿ ಹೆಮ್ಮೆಡು ಪನ್ಪೆ, ಭಾರಿ ಪೆರ್ಮೆಡು ಪನ್ಪೆ. ಉಜ್ವಲ ಭವಿಷ್ಯ ಕೊಡಲಿ ನಿತ್ಯ ಪ್ರಕಾಶ್. ತುಳುನಾಡಿಗೆ ಒಂದು ನಾಯಕ ನಟ ಇನ್ನೊಬ್ಬರ ಸೇರ್ಪಡೆಯಾಗಿದೆ, ಭಾಳ ಸಂತೋಷ. ಜೊತೆಗೆ ಇದರಲ್ಲಿ ಅಭಿನಯ ಮಾಡಿದ ನೆಟ್ ಅಭಿನಯ ಮಾಡ್ತೀನಿ ಮಾತಿರಲ್ಲ ಎಂಕ್ಲನೇ ಇಲ್ಲದ ಪಿಕ್ಚರ್ ಒಂದು ಕೆಲಸ ಮಲ್ಲೇರು. ಗಣೇಶ ಬಗ್ಗೆ ಹೇಳಲಿಕ್ಕೆ ಅದು ತುಂಬ ಇದೆ. ಅವರು ಅಜಾತ ಶತ್ರು, ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಅಜಾತ ಶತ್ರು ಅಂತ ಇದ್ದರೆ ಅದು ಗಣೇಶ್ ಸರ್. ಆಮೇಲೆ ನಮ್ಮ ರಮೇಶ್ ಅರವಿಂದ್ ಇದ್ದಾರೆ, ನಾನು ಅವರೊಟ್ಟಿಗೆ ಕೆಲಸ ಮಾಡಿದ್ದೀನಿ, ಅದಕ್ಕೆ ಅವರನ್ನು ಭಾಳ ಹತ್ತಿರದಿಂದ ಬಂದವ ನಾನು. ಸರ್ ಬಗ್ಗೆ ಎರಡು ಮಾತಿಲ್ಲ. ಆ ನಗುವೇ ಅವರ ಉತ್ತರ, ಆ ನಗುವೇ ಅವರಲ್ಲಿ ನಮ್ಮನ್ನೆಲ್ಲರನ್ನು ಭಾಳ ಪ್ರೀತಿಯಿಂದ ಫಸ್ಟ್ ಡೇ ಮುಹೂರ್ತ ದಿವಸವೇ ನಮ್ಮನ್ನೆಲ್ಲ ನಗುವೇ ಭಾಳ ಸ್ವಾಗತ ಮಾಡಿದೆ, ಭಾಳ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಇಂಥ ಅವಕಾಶ ತುಳು ನಾಡಿಗೆ ಕೊಟ್ಟಿದ್ದಕ್ಕೆ ಸರ್ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಸರ್. ತುಳು ಭಾಷೆಗೆ, ನಮ್ಮ ಭಾಷೆಗೆ ನೀವು ಕೊಟ್ಟ ಒಂದು ಕೊಡುಗೆ ಇದು, ಅದಕ್ಕೆ ನಾವು ಹೆಮ್ಮೆ ಪಡ್ತೇವೆ ಸರ್. ಪಿಕ್ಚರ್ ಅಂತ ಹೇಳಿದ್ರೆ ಈ ಟೈಟ್ಲಲ್ಲಿ ಒಂಥರ ಅಟ್ರಾಕ್ಷನ್ ಇದೆ ಸರ್. ಯಾಕಂತ ಹೇಳಿದ್ರೆ ಫಿಲ್ಮು ಅಂತ ಕೆಲವರು ತುಂಬ ಜನ ಕೇಳ್ತಾ ಇದ್ದಾರೆ, ತುಂಬ ನಿರೀಕ್ಷೆ ಇದೆ ಜನಗಳಿಗೆ. ಪಿಕ್ಚರ್ ಯಾಕೆ ಬರ್ಕೊಂಡು ಪಿಕ್ಚರ್ ಹೇಳ್ತಾರೆ ರಿಲೀಸ್ ಆಪನು. ಯಾವುದು ಪಿಕ್ಚರ್ ಯಾವುದು ಪಿಕ್ಚರ್ ಅಲ್ಲ ಮಾರೆ, ಹೆಸರೇನು ಪಿಕ್ಚರ್? ಅದೇ ಫಿಲ್ಮ್ದ ಹೆಸರೇ ಪಿಕ್ಚರ್ ಅಂತ ತುಂಬ ಜನಗಳು ಇದನ್ನು ಕೇಳ್ತಾ ಇದ್ದಾರೆ. ಒಂಥರ ಸ್ಟಾರ್ಟಿಂಗಲ್ಲೇ ತುಂಬ ಅಟ್ರಾಕ್ಟಿವ್ ಆದ ಪಿಕ್ಚರ್ ನಡೀತಾ ಇದೆ, ತುಂಬ ಖುಷಿಯಾಗುತ್ತೆ. ನಾವು ಸಟ್ಟಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮ ಗುರುಗಳು ಹೇಳಿದ ಹಾಗೆ ಸಟ್ಟಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದು ಜಾತ್ರೆಗೆ ಬಂದಂಥ ಖುಷಿ ನಮಗೆ. ಈ ಚಿತ್ರ ಅದ್ಭುತವಾಗಿ ಯಶಸ್ವಿಯಾಗಲಿ, ನಿಮ್ಮೆಲ್ಲರ ಆರೈಕೆ ಬೇಕು. ಗಣೇಶ್ ಸರ್ ಮತ್ತು ಶಿಲ್ಪಕನಿಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ಯಾಕಂದರೆ ಕನ್ನಡದಲ್ಲೂ ಮಾಡ್ತಿದ್ದಂಥ ಗೋಲ್ಡನ್ ಸ್ಟಾರ್ ನಮಗೆ ಏನೋ ಒಂಥರ ನಮ್ಮ ತುಳು ಭಾಷೆಗೆ ತುಂಬ ಸಪೋರ್ಟ್ ಕೊಡ್ತಾ ಇದ್ದಾರೆ, ಖುಷಿ ಆಗ್ತಾ ಇದ್ದಾರೆ. ನಮ್ಮ ಊರಿನ ಅಕ್ಕ ಶಿಲ್ಪಕ್ಕ ಕಲಾವಿದರಿಂದ ಎಲ್ಲ ಕಲಾವಿದರನ್ನು ತುಂಬ ಪ್ರೀತಿಯಿಂದ ನೋಡಿದವರು. ಇನ್ನಷ್ಟು ಈ ಸಂಸ್ಥೆ ಬೆಳೆಯಲಿ, ಎಲ್ಲ ತುಳು ಕನ್ನಡ ಚಿತ್ರಕ್ಕೆ ನಿಮ್ಮ ಸಹಕಾರ ಸಪೋರ್ಟ್ ಇರಲಿ. ಇನ್ನು ಈ ಚಿತ್ರದಲ್ಲಿ ನಿತ್ಯ ಪ್ರಕಾಶ್ ಬಂಟ್ವಾಲ್ ಮತ್ತು ಅಮೃತ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದು ದೇವದಾಸ್ ಕಾಪಿಕಾಡ್, ನವೀನ್ ಡಿ ಪಡೀಲ್, ಭೋಜರಾಜ ವಾಮಂಜೂರು, ಅರವಿಂದ್ ಬೋಳರ್, ಪುಷ್ಪರಾಜ್ ಬೊಳ್ಳಾರ್ ಹಾಗೂ ಅರ್ಜುನ್ ಕಾಪಿಕಾಡ್ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಚಿತ್ರಕ್ಕೆ ಸಂತೋಷ್ ರೈ ಹಾಗೂ ಚಂದ್ರಶೇಖರ್ ಕೆಎಸ್ ಛಾಯಾಗ್ರಹಣವನ್ನ ನೀಡಿದ್ದು, ಸ್ಯಾಮ್ಯುಯಲ್ ಅಬಿ ಸಂಗೀತವನ್ನ ಸಂಯೋಜಿಸಿದ್ದಾರೆ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ನಾಯಕ ನಟ ನಿತ್ಯ ಪ್ರಕಾಶ್ ಬಂಟ್ವಾಳ್, ನಾಯಕಿ ಅಮೃತ, ದೇವದಾಸ್ ಕಾಪಿಕಾಡ್, ಭೋಜರಾಜ ವಾಮಂಜೂರು, ಅರ್ಜುನ್ ಕಾಪಿಕಾಡ್, ಸ್ಯಾಮ್ಯುಯಲ್ ಅಬಿ ಸೇರಿದಂತೆ ಚಿತ್ರತಂಡದ ಸದಸ್ಯರು ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲೂ ಜೊತೆಯಾಗಿ ನಮ್ಮನ್ನು ಬೆಂಬಲಿಸಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9845478858 ಅಥವಾ 9972528110.